ಮಹಾರಾಜರು ಚಾಲುಕ್ಯರ ಸೇರಿ ಇಲ್ಲಿ ರಾಜ್ಯದ ಆಡಳಿತವನ್ನ ಮಾಡಿ ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ಕ್ರಾಂತಿಯನ್ನು 12ನೇ ಶತಮಾನದಲ್ಲಾಯಿತು. ಅಂಥ ಕ್ರಾಂತಿಕಾರಿಗೆ ಜನ್ಮ ಕೊಟ್ಟಂತಹ ಒಂದು ಪುಣ್ಯ ಭೂಮಿಯೂ ಕೂಡ ಇದಾಗಿದೆ. ಅದೇ ರೀತಿ ಇವತ್ತು ನಾನಿಲ್ಲೇ ನಮ್ಮೆದುರಿಗೆ 4 ಶಬ್ದಗಳನ್ನು ಹಂಚಿಕೊಳ್ಳಲಾದಂತಹ ಈ ಸಂದರ್ಭದೊಳಗ ವೀರಶೈವ ಲಿಂಗಾಯತ ತತ್ವವನ್ನ ಇಡೀ ಜಗತ್ತಿನಲ್ಲೇ ಸರ್ವ ಇವತ್ತಿನ ಪ್ರಸ್ತುತ ಪೂಜ್ಯ ಸ್ವಾಮಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ವಯಸ್ಸಿನಲ್ಲಿ ಕೂಡ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ದಿಕ್ಕಿನಲ್ಲಿ ಹೇಳಿರ್ತಾರೆ. ಮತ್ತು ಸತತವಾಗಿ ಪ್ರಯಾಣ ಮಾಡಿ ಈ ಧರ್ಮ ಪ್ರಚಾರದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಧರ್ಮದ ಕೆಲಸಕ್ಕಾಗಿ ಅನೇಕ ಸಭೆಗಳನ್ನ ಮಾಡ್ತಾರೆ. ಜನರನ್ನ ಭಕ್ತಿಯ ಭಾವದಲ್ಲಿ ಬಂದಿದ್ದು ಆಧ್ಯಾತ್ಮದ ಪರಂಪರೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಸತತವಾಗಿ ಮಾಡ್ತಾ ಇದ್ದಾರೆ. IG Public School admissions are open LKG, UKG and first standard. Knowledge Park The Creative School admissions are open from LKG to 10th standard. Free uniform for new admission students. ಇವತ್ತಿನ ಆಂಧ್ರ ಪ್ರದೇಶದಲ್ಲಿದ್ದಂತಹ ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗದಿಂದ ಹೊರಬಂದಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅವರು ಕರ್ನಾಟಕದಲ್ಲಿ ಲಂಬಾಪುರಿ ಪೀಠವನ್ನು ಸ್ಥಾಪನೆ ಮಾಡಿದರು. ಬಾಳೆಹೊನ್ನೂರಿಗೆ ಹಿಂದೆ ಲಂಬಾಪುರಿ ಅಂತ ಹೆಸರಿದೆ. ಅಂದ್ರೆ ಬಾಳೆ, ಗುಡಿ ಅಂದ್ರೆ ಊರು. ಹಾಗಾಗಿ ಬಾಳೆಯನ್ನ ಹೆಚ್ಚಾಗಿ ಬೆಳೀತಿದ್ದ ಆ ಕ್ಷೇತ್ರದಲ್ಲಿ ಪಂಚಪೀಠವನ್ನ ಯಾವ ರೀತಿ ವಿವಿಧ ಕಡೆ ಸ್ಥಾಪನೆ ಮಾಡಿದ್ರು, ಆ ರೀತಿ ಲಂಬಾಪುರಿ ಪೀಠದ ಸ್ಥಾಪನೆ ಆಯಿತು. ಒಂದು ಕಾಲದಲ್ಲಿ ಬಾಳೆಗೆ ಚಿನ್ನದಂತ ಒಂದು ಬೆಲೆ ಬಂತು. ಹಾಗಾಗಿ ಇದನ್ನ ಮುಂದೆ ಬಾಳೆ ಹೊನ್ನೂರು ಬದಲಾವಣೆ, ಆ ರೀತಿಯ ಇತಿಹಾಸವನ್ನು ಹೊಂದಿರುವಂತ ವೀರಶೈವ ಧರ್ಮದ, ಹಿಂದೂ ಧರ್ಮದ ಒಂದು ಭಾಗವಾಗಿ ಇವತ್ತು ಸತತವಾಗಿ ಧರ್ಮ ಪ್ರಚಾರ ಮಾಡುವ ಕೆಲಸವನ್ನ ಇವತ್ತು ಮಾಡುತ್ತಿದ್ದಾರೆ. ಪಂಚಾಚಾರ್ಯರಾದಂತಹ ರೇಣುಕಾಚಾರ್ಯರು, ಗಾರ್ಗಾಚಾರ್ಯರು, ಏಕೋರಾಮರು, ಪಂಡಿತರಾದರು, ವಿಶ್ವರಾಜರು, ಇವರೆಲ್ಲರೂ ಸಹಿತ ಅನನ್ಯವಾದಂತಹ ಒಂದು ಸಾಧನೆಯನ್ನ ಮಾಡಿ ಜಗದ್ಗುರು ರೇಣುಕರು ಅಗತ್ಯತೆ ಏನು ಬೋಧನೆಯನ್ನ ಮಾಡಿದ್ರು, ಆ ಬೋಧನೆಗಳು ಸಿದ್ಧಾಂತ ಶಿಖಾಮಣಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಅತಿಯೋಕ್ಷಿಯಲ್ಲ ಅಂತ ನಾನು ಭಾವಿಸ್ತೇನೆ. Sky Sunshine School, step towards better future. BK Traders, bicycle on EMI, gear without gear cycle. Contact for more details. Noble Public School, admissions are open. एल्म से ही दोनों जहां में कामयाबी है. ಈ ಗ್ರಂಥದ ಸಾರ ಶಿವ ಮತ್ತು ಜೀವನ ಐಕ್ಯ. ಅಂದ್ರೆ ಶಿವನಲ್ಲಿ ಒಂದಾಗಬೇಕು. ಶಿವೋಭೂತ್ವ ಶಿವಮ್ಯಜೇತ್ ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ಶಿವನ ಪೂಜೆಯನ್ನ ಮಾಡ್ಬೇಕಾದ್ರೆ ಶಿವನೇ ಆಗಿಬಿಡಬೇಕು ಅಂತ ಹೇಳಿ ಆ ಕಲ್ಪನೆಯನ್ನ ಜನರಲ್ಲಿ ಸಾಕಾರಗೊಳಿಸಲಿಕ್ಕೆ ಸಕಲ ಶಿವಾಗಮಗಳ ಸಾರವನ್ನ ಜನರಿಗೆ ಅದ್ಭುತವಾದಂತಹ
ಅಂತ ಏನೊಂದು ಗ್ರಂಥ ನಿರ್ಮಾಣ ಆಯಿತು, ಅದು ಸಿದ್ಧಾಂತ ಶಿಖಾಮಣಿ. ಹಾಗಾಗಿ ಈ ಸಿದ್ಧಾಂತ ಶಿಖಾಮಣಿಯ ಮೂಲಕ ಮುಂದೆ ಅನೇಕ ಅದಕ್ಕೆ ಟಿಪ್ಪಣಿಗಳನ್ನು ಬರೆದಿದ್ದಾರೆ ಮತ್ತು ಜಗದ್ಗುರು ರೇಣುಕಾಚಾರ್ಯರ ರಂಭಾಪುರಿ ಪೀಠದಲ್ಲಿರುವಂತಹ ದೇವಸ್ಥಾನ ಮತ್ತು ಅದು ಮುಂದೆ ಬಹಳ ದೊಡ್ಡ ಜ್ಞಾನ ಪ್ರಸಾರಕ್ಕೆ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಧರ್ಮಸಭೆ, ಧರ್ಮ ಸಮ್ಮೇಳನ, ಧಾರ್ಮಿಕ ಸಮಾರಂಭ, ಶಿಕ್ಷಣ ದಾಸೋಹಗಳನ್ನ ಆಯೋಜಿಸಿರುವಂತಹ ರಂಭಾಪುರಿ ಪೀಠ ಇಂದು ಮಾನವರ ಉದ್ಧಾರಕ್ಕೆ, ಮಾನವರ ಕಲ್ಯಾಣಕ್ಕೆ, ಮಾನವ ಕಲ್ಯಾಣ ಕ್ರಾಂತಿಗೆ ಒಂದು ಕೊಡುಗೆಯನ್ನು ಕೊಟ್ಟು, ಆ ಕೊಡುಗೆಯ ತಿರುಳು ಏನು ಅಂತಂದ್ರೆ, ಆ ಕೊಡುಗೆಯ ತಿರುಳು ನಮ್ಮಲ್ಲಿ ಬಹಳಷ್ಟು ಆಚಾರಗಳಿದ್ದಾವೆ, ಅರ್ಥಾತ್ ತತ್ವಗಳಿದ್ದಾವೆ. ಆದರೆ ಆಚಾರದಂತ ಆಚರಣೆ ಇಲ್ಲ ಅನ್ನುವಂಥದ್ದು, ಮಾತಿಗಿಂತ ಕೃತಿ, ಬೋಧನೆಗಿಂತ ಸಾಧನೆ, ದಾನಕ್ಕಿಂತ ದಾಸೋಹ, ಚರಿತ್ರೆಗಿಂತ ಚಾರಿತ್ರ್ಯಕ್ಕೆ ಮಹತ್ವವನ್ನು ಕೊಟ್ಟು ರಂಭಾಪುರಿ ಪೀಠ ಅವತ್ತಿನಿಂದ ಇವತ್ತಿನವರೆಗೆ ಕೆಲಸ ಮಾಡ್ತಾ ಇದೆ. ಇವತ್ತಿನ ಪರಮ ಪೂಜ್ಯ ಸ್ವಾಮೀಜಿಯವರು ಅವರು ನಮ್ಮ ಹುಬ್ಬಳ್ಳಿ ತಾಲೂಕಿನ, ನನ್ನ ಲೋಕಸಭಾ ಕ್ಷೇತ್ರದ ಕಲ್ಯಾಣ ಅನ್ನುವಂತಹ ಗ್ರಾಮದವರು ಅಂತ ಹೇಳಲಿಕ್ಕೂ ಸಹಿತ, ಅವರು ಹುಟ್ಟಿದ ಒಂದು ನಾಡಿನಿಂದ ಬಂದವನು ಅಂತ ಹೇಳಲಿಕ್ಕೂ ನನಗೊಂದು ಭಾರಿ ದೊಡ್ಡ ಅಭಿಮಾನ ಇದೆ. ರಂಭಾಪುರಿ ಪೀಠದ 119ನೇ ಪೀಠಾಧ್ಯಕ್ಷರು ಸಹಿತ ಅವರ ಪೂರ್ವಾಶ್ರಮ ಕೂಡ ಧಾರವಾಡ ಜಿಲ್ಲೆಯಾಗಿತ್ತು. ಈ ಥರದ ನಾಡಿನ ನಾವು ಬಂದಿವೆ ಅನ್ನುವಂಥದ್ದು ಕೂಡ ನನಗೆ ಬಹಳ ಸಂತೋಷ ಇದೆ. ಇವತ್ತು ರಂಭಾಪುರಿ ಜಗದ್ಗುರುಗಳು ಸಾಹಿತ್ಯ ಸಂಸ್ಕೃತಿಗಳನ್ನು ಸಂವರ್ಧಿಸಿ ಶಾಂತಿ ಸಮೃದ್ಧಿ ಸರ್ವರಿಗೂ ಸಿಗಲಿ ಅನ್ನುವಂತಹ ಒಂದು ಧ್ಯೇಯದೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬಸವಣ್ಣ ಹೇಳಿದ್ದು ದಯೆ ಬೇಕು ಸಕಲ ಪ್ರಾಣಿಗಳೆಲ್ಲರಿಗೂ, ದಯೆ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಅವರು ಹೇಳಿದ್ದಾರೆ. ದಯೆ ಧರ್ಮದ ಮೂಲವಯ್ಯ ಅಂದ್ರೆ ಧರ್ಮ ಅಂದ್ರೆ ಏನಂಗಾರ, ಇಲ್ಲಿ ನಾವು ವಿಶೇಷವಾಗಿ ರಂಭಾಪುರಿ ಪೀಠದ ಮತ್ತು ಪಂಚಪೀಠಗಳ ಘೋಷಣೆ ಏನು, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತಹ ಒಂದು ಘೋಷಣೆ. ಆ ಧರ್ಮ ಅಂದ್ರೆ ಎರಡೂ ಕಡೆ ನೀವು ಗಮನಿಸಿದ್ರ, ದಯೆ ಧರ್ಮದ ಮೂಲವೇ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಅದರ ಅರ್ಥ ಕರುಣೆ ಇಲ್ಲದ ಧರ್ಮ ಇಲ್ಲ. ಅಂದ್ರೆ ಆ ಧರ್ಮ ಅಂತಂದ್ರೆ ಜೀವನದ ಅದೊಂದು ಆಚಾರ ಪದ್ಧತಿ ಅಲ್ಲ, ಅದೊಂದು ಕೇವಲ ಉಪಾಸನಾ ಪದ್ಧತಿ ಅಲ್ಲ, ಪೂಜಾ ಪದ್ಧತಿ ಅಲ್ಲ. ಅದನ್ನು ಹೊರತುಪಡಿಸಿ ಪೂಜಾ ಪದ್ಧತಿ ಇರೋದು ಬೇರೆ. ನಮ್ಮ ಮನೆಯಲ್ಲಿ ನಾವು ಇಂಥವ್ರನ್ನ ಪೂಜೆ ಮಾಡ್ತೀವಿ, ಇಂಥವ್ರನ್ನ ಪೂಜೆ ಮಾಡ್ತೀವಿ, ಅದನ್ನು ಮಾಡಬಹುದು. ಆದರೆ ಅದನ್ನು ಎಲ್ಲ ಒಂದು ಮೀರಿದ ಒಂದು ಧರ್ಮ ಇದೆ. ಅದು ಧರ್ಮ, ಅದು ಅಂತಂದ್ರೆ ಜೀವನದ ಮಾರ್ಗ, ದ ವೇ ಆಫ್ ಲೈಫ್ ಈಸ್ ಧರ್ಮ ಅಂತ ಕರೆದಂತಹ ಅತ್ಯಂತ ಶ್ರೇಷ್ಠವಾದಂತಹ ಪರಂಪರೆ ಅದು ಹಿಂದೂ ಪರಂಪರೆ. ಆ ಹಿಂದೂ ಪರಂಪರೆಗೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತಹದ್ದು ನಮ್ಮ ರಂಭಾಪುರಿ ಪೀಠ ಅನ್ನುವಂತಹ ಮಾತನ್ನು ಅತ್ಯಂತ ನಿಸ್ಸಂಕೋಚವಾಗಿ ನಾನಿಂದ ಹೇಳಲಿಕ್ಕೆ ಬಯಸ್ತೀನಿ. ಈಗ ಅದೇ ರೀತಿ ನೋಡಿದ್ರೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಂದ್ರ ಆ ಧರ್ಮ ಯಾವ್ದಂದ್ರ, ನಾವು ಮನೆಯಲ್ಲಿ ಪೂಜೆ ಮಾಡೋದು ಧರ್ಮನ, ನಾವು ಮನೆಯಲ್ಲಿ ಪ್ರತಿಯೊಂದರಲ್ಲೂ ಸಹಿತ ನಮ್ಮ ಧರ್ಮ ಎಷ್ಟು ಉದಾತ್ತವಾಗಿದೆ ಅಂತಂದ್ರ, ನಾವು ವ್ಯಾಪಾರ ಧರ್ಮ ಅಂತ ಕರಿತೀವಿ, ವೃತ್ತಿ ಧರ್ಮ ಅಂತ ಕರಿತೀವಿ, ಮಾತೃ ಧರ್ಮ ಅಂತ ಕರಿತೀವಿ, ಪಿತೃ ಧರ್ಮ ಅಂತ ಕರಿತೀವಿ. ಅಂದ್ರ ಇವೆಲ್ಲದಕ್ಕೂ ಧರ್ಮ ಅಂತ ನಾವು ಕರಿತೀವಿ. ಇದರ ಅರ್ಥವೇ ಅಂತಂದ್ರ ನಾವು ಯಾರನ್ನು ಬೇಕಾದರೂ ಪೂಜೆ ಮಾಡಬಹುದು, ಆ
ಆಚಾರ ವಿಚಾರದಲ್ಲಿ ನಾವು ಎಲ್ಲಿವರೆಗೆ ನಮ್ಮ ಜೀವನದ ಪದ್ಧತಿಯಲ್ಲಿ ನಾವು ಮತ್ತೊಬ್ಬರಿಗೆ ನೋವು ಮಾಡಲಾರದಂತೆ ಸೃಷ್ಟಿಯ ಸಕಲ ಚರಾಚರ ವಸ್ತುಗಳಲ್ಲಿ ಅವು ಸುಖವಾಗಿರಬೇಕು. ಸರ್ವೇ ಜನ ಸುಖರೇ ಭವಂತು ಸರ್ವೇ ಸಂತು ನಿರಾಮಯ ಅನ್ನುವಂತಹ ಜೀವನದ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಅಲ್ಲಿವರೆಗೆ ನಾವು ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡಿದರೂ ಸಹಿತ ಅದರಿಂದ ಲಾಭ ಇಲ್ಲ ಅನ್ನುವಂಥದ್ದು ನಮ್ಮ ಧರ್ಮದ ಮೂಲಭೂತವಾದಂತಹ ನಂಬಿಕೆ. ಹಾಗಾಗಿನೇ ನಮ್ಮಲ್ಲಿ ಇವತ್ತಿಗೂ ಸಹಿತ ನಮ್ಮ ಕುಟುಂಬ ಪದ್ಧತಿ, ನಮ್ಮ ಆಹಾರ ಪದ್ಧತಿ ಇದು ಜಗತ್ತಿನಲ್ಲಿ ಬಹಳ ಫೇಮಸ್ ಆಗಿದೆ. ಇವತ್ತು ಕೂಡ ಪತ್ನಿಗೂ ಒಂದು ಧರ್ಮ ಇದೆ, ಪತ್ನಿಗೂ ಒಂದು ಧರ್ಮ ಇದೆ, ಮಕ್ಕಳಿಗೂ ಒಂದು ಧರ್ಮ ಇದೆ. ಅಂದ್ರೆ ಆ ಧರ್ಮವನ್ನು ಪಾಲನೆ ಮಾಡಿದಾಗ ಆ ಸಮಾಜ ಶಾಂತವಾಗಿರ್ತದೆ. ಯಾವ ಸಮಾಜದಲ್ಲಿ ಧರ್ಮ ಇರೋದಿಲ್ಲ. ಈಗ ನೀವು ವಿದೇಶದ ವಿಷಯಗಳನ್ನು ತೆಗೆದುಕೊಂಡ್ರೆ, ವಿಶೇಷವಾಗಿ ಪಾಶ್ಚಾತ್ಯದಲ್ಲಿರುವಂತಹ ವಿಷಯ ತೆಗೆದುಕೊಂಡ್ರೆ ಅಲ್ಲಿ 4 ವರ್ಷಗಳ ಕಾಲ 3 ವರ್ಷಗಳ ಕಾಲ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರ. ಮಕ್ಕಳು ಯಾರು ಗೊತ್ತಿಲ್ಲ, ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ, ಹೆಂಡತಿ ಬೇರೆ ಗಂಡ ಬೇರೆ. ಬದುಕು ಒಂದು ನಿಸ್ತೇಜವಾದಂತಹ ಬದುಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಕುಟುಂಬ ಧರ್ಮ ಅಂತ ಮಾಡೋದು. ನಮ್ಮಲ್ಲಿ 50-60 ವರ್ಷ ಆಗಿರ್ತಾರೆ ಮದುವೆಯಾಗಿ, ಎಷ್ಟು ಅನ್ಯೋನ್ಯವಾಗಿರ್ತಾರ. ದೈಹಿಕ ಆಕರ್ಷಣೆ ಮುಗಿದ ನಂತರವೂ ಸಹಿತ ಗಂಡನನ್ನ ಹೆಂಡತಿ, ಹೆಂಡತಿ ಗಂಡನನ್ನ ಅತ್ಯಂತ ಆದರದಿಂದ ಸಂತೋಷದಿಂದ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿ ಒಂದು ಪತಿಗೆ ಒಂದು ಧರ್ಮ ಇದೆ, ಪತ್ನಿಗೆ ಒಂದು ಧರ್ಮ ಇದೆ. ಇದು ನಮ್ಮ ದೇಶದ ಶ್ರೇಷ್ಠತೆ, ಇದು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆ. ಆ ಒಂದು ಭಾಗವಾಗಿ ಇವತ್ತು ಪೂಜ್ಯ ರಂಭಾಪುರಿ ಸ್ವಾಮಿಗಳು ಈ ಧರ್ಮ ಪ್ರಚಾರಕ್ಕೆ ಅತ್ಯಂತ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ದೇಶದಲ್ಲಿ ಒಂದಿಲ್ಲ ಒಂದು ಕಾರಣದಿಂದ ನಮ್ಮ ದೇಶದಲ್ಲಿ ವಿಘಟಿತ ಶಕ್ತಿಗಳು, ನಾನು ಇತ್ತೀಚೆಗೆ ನಡೆದಂತಹ ಯಾವುದೇ ರೀತಿಯಾದಂತಹ ಸಮೀಕ್ಷೆ ಅದರಲ್ಲಿ ಬಿಟ್ಟು ಆ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ. ಭಾಷೆ, ಜಾತಿ, ರೀತಿಯನ್ನು ಇದರ ಎಲ್ಲದರ ಮೇಲೆ ದೇಶವನ್ನ ಒಡೆದು ನಮ್ಮ ದೇಶವನ್ನ ಅಶಕ್ತ ಮಾಡಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಮನೆಯಲ್ಲಿ ಏನೇ ಪೂಜೆ ಮಾಡಿ ನಾವು ಇನ್ನೊಂದು ಧರ್ಮವನ್ನು ಅನುಸರಿಸಬೇಕು. ಅದು ದೇಶ ಪ್ರಥಮ ಅನ್ನುವಂಥದ್ದನ್ನು ನಾವು ಅನುಸರಿಸಬೇಕು. ಯಾಕಂದ್ರೆ ಇವತ್ತು ಭಾರತ ಏನು ಮೇಲಕ್ಕೆ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ದುರ್ಬಲ ಇದರ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂತಹ ಭಾರತ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದೆ. ನಾವು ಯಾರ ಮೇಲೂ ದಂಡೆತ್ತಿ ಹೋಗೋದಿಲ್ಲ. ಆದರೆ ಯಾರಾದರೂ ನಮ್ಮ ಮೇಲೆ ಬಂದ್ರೆ ನಾವು ಅವ್ರನ್ನ ಬಿಡೋದಿಲ್ಲ ಅನ್ನುವಂತ ಸಂದೇಶ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಭಾರತವನ್ನು ತುಂಡರಿಸಬೇಕು, ಭಾರತದಲ್ಲಿ ವಿಘಟನೆ ಮಾಡಬೇಕು, ಭಾರತದಲ್ಲಿ ಜನರು ಒಂದಿಲ್ಲ ಒಂದು ವಿಷಯ ತೆಗೆದುಕೊಂಡು ಬಡದಾಡ್ತಿರಬೇಕು, ಶಾಂತಿ ಇರಬಾರದು ಅನ್ನುವಂತಹ ಒಂದು ಪ್ರಯತ್ನ ನಡೆದಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆಯಿಂದ ನಾವು ನಮ್ಮ ಯುವಕರಲ್ಲಿ, ನಮ್ಮ ವಿಶೇಷವಾಗಿ ಮುಂದಿನ ಪೀಳಿಗೆಯಲ್ಲಿ ಧರ್ಮ ಅಂದ್ರೆ ಏನು. ಯಾಕಂದ್ರೆ ಇವತ್ತು ಆಡಳಿತ ಸಂದರ್ಭದಲ್ಲಿ ನಮ್ಮ ಮೌಲ್ಯಗಳಿಗೆ ನಾವೇ ಬೆಲೆಯನ್ನು ಕೊಡಲಾರದಂತಹ ಒಂದು ಸ್ಥಿತಿ ಬಂದಿದೆ. ಒಂದು ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ನಾವು ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ತೀವಿ. ಆದರೆ ಇವತ್ತು ಜಗತ್ತಿನ ಬಹಳಷ್ಟು ಜನ ಭಾರತದಲ್ಲಿ ಏನು ನಡೀತಾ ಇದೆ, ಭಾರತದ ಕುಟುಂಬ ಪದ್ಧತಿ ಏನಿದೆ, ಭಾರತದಲ್ಲಿ ಜನ ಇಟ್ಟು ಸುಖ ಸಂತೋಷ ನೆಮ್ಮದಿಯಿಂದ ಹೆಂಗಿರ್ತಾರೆ ನೋಡ್ಬೇಕು ಅಂತಾರೆ, ಅವ್ರು ಬರ್ತಾರೆ, ಅನೇಕ ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಇದಕ್ಕೆ ಏಕೈಕ ಕಾರಣ ಅಂತಂದ್ರೆ ಭಾರತದಲ್ಲಿರುವಂತಹ ಆಧ್ಯಾತ್ಮ ಶಕ್ತಿ ಮತ್ತು ಧರ್ಮ ಶಕ್ತಿ ಅದನ್ನ ಪ್ರಚಾರ ಮಾಡ್ತಾ ಇರುವಂತವ್ರು, ಅದಕ್ಕೊಂದು ವೇಗ ಕೊಡ್ತಾ ಇರುವಂತವ್ರು ಈ ರೀತಿಯ ಸ್ವಾಮಿಗಳು. ಈ ರೀತಿಯ ಕಾರ್ಯಕ್ರಮದಲ್ಲಿ ಧಾರ್ಮಿಕ ನವರಾತ್ರಿ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಏನೋ ಈ ರೀತಿಯ ಧಾರ್ಮಿಕ ಜಾಗೃತಿ ಆಗ್ತದೆ. ಅದರ ಪರಿಣಾಮವಾಗಿ ಮುಂದಿನ ಪೀಳಿಗೆ ಇದನ್ನು ಇನ್ನೂ ಗಟ್ಟಿಯಾಗಿ ಇಟ್ಕೊಂಡು ಕೇವಲ ನಮ್ಮ ದೇಶಕ್ಕೆಲ್ಲ ಜಗತ್ತಿನಲ್ಲಿಯೇ ಶಾಂತಿ ಇರಬೇಕು ಅನ್ನುವಂತಹ ಒಂದು ಸಂದೇಶ ಇರುವಂತಹದ್ದು. ಅದು
ಧರ್ಮದಲ್ಲಿ ಈ ಒಂದು ವ್ಯವಸ್ಥೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಅದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಪರಿಶ್ರಮವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅದರ ಜೊತೆಗೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮೀಜಿಯವರಿಗೆ ನಾನು ವಿಶೇಷವಾದಂಥ ವಿರಾಮಗಳನ್ನು